ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು MS ಆಟೋ ವರ್ಲ್ಡ್. ನಾವಿವತ್ತು ಮಂಗಳೂರಿನ ಬಂದರಿನಲ್ಲಿದ್ದೀವಿ. ಈ ಬಂದರು ಇವತ್ತಿನಿಂದ ಸ್ಥಗಿತಗೊಂಡಿದೆ. ಮುಂದಿನ 60 ದಿನಗಳ ಕಾಲ ಈ ಬಂದರನ್ನ ತಾತ್ಕಾಲಿಕವಾಗಿ ಸ್ಥಗಿತ ಮಾಡಲಾಗಿದೆ. ಮಾನ್ಸೂನ್ ಮಳೆ ಬಂದ್ರೆ ಈ ಬಂದರನ್ನ ಯಾಕೆ ನಿಲ್ಲಿಸ್ತಾರೆ? ಇದರಿಂದ ಆಗುವಂತ ಪರಿಣಾಮಗಳೇನು? ಇಲ್ಲಿ ಮಾನ್ಸೂನ್ ಮಳೆಯಿಂದ ಬಂದರನ್ನ ನಿಲ್ಲಿಸೋದ್ರಿಂದ ಫಿಶ್ನ ಬೆಲೆ ಏನಾದರೂ ಏರಿಕೆ ಆಗುತ್ತಾ? ಇಲ್ಲಿರುವಂತ ಕಾರ್ಮಿಕರ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಆರ್ಥಿಕವಾಗಿ? ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. 60 ದಿನಗಳ ಕಾಲ ಮೀನುಗಾರಿಕೆಯನ್ನು ಬಂದ್ ಮಾಡಿರುವುದರಿಂದ ಮೀನುಗಾರರ ಜೀವನ ಹೇಗೆ ನಡೆಯುತ್ತೆ? ಮಾನ್ಸೂನ್ ಮಳೆಯಲ್ಲಿ ಮೀನುಗಳ ಸಂತಾನೋತ್ಪತ್ತಿಗಾಗಿ ಸರ್ಕಾರ ಈ ನಿರ್ಧಾರವನ್ನು ಕೈಗೊಂಡಿರುವುದು ಎಷ್ಟು ಮುಖ್ಯ? ಪ್ರತಿದಿನ ಮಂಗಳೂರಿನ ಬಂದರಿನಲ್ಲಿ ಹೊಸ ಮೀನುಗಳು ಬರ್ತಾ ಇರುತ್ತೆ. ಮಾರಾಟ ಮತ್ತು ಖರೀದಿ ಪ್ರತಿದಿನ ಸಾಕ್ತಾನೆ ಇರುತ್ತೆ. ಹಾಗೆ ಈಗ ಮಾನ್ಸೂನ್ ಮಳೆ ಇರೋದ್ರಿಂದ ಮಂಗಳೂರಿನ ಬಂದರು ಸ್ಟಾಪ್ ಆಗಿದೆ. ಇಲ್ಲಿ ಈಗ ಯಾವುದೇ ರೀತಿಯ ಫಿಶಿಂಗ್ಗಳು ನಡೀತಾ ಇಲ್ಲ. ಹಾಗೆ ಈ ಮಾರ್ಕೆಟ್ನಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಎಷ್ಟೋ ಕೂಲಿ ಕಾರ್ಮಿಕರಿಗೆ ಕೆಲಸ ಇಲ್ಲದಂತಾಗಿದೆ. ಪ್ರತಿನಿತ್ಯ ಮೀನುಗಾರರು ಸಮುದ್ರಕ್ಕೆ ಹೋಗಿ ಮೀನನ್ನು ಹಿಡಿದು ಮಾರುಕಟ್ಟೆಗೆ ತಂದು ಮಾರ್ತಾ ಇರ್ತಾರೆ. ಆದರೆ ಈಗ ಮಾನ್ಸೂನ್ ಮಳೆ ಇರೋದ್ರಿಂದ ಮಳೆ ಕೂಡ ಜಾಸ್ತಿಯಾಗಿ ಮಾನ್ಸೂನ್ ಬರೋದ್ರಿಂದ ಇಲ್ಲಿ ಯಾವುದೇ ರೀತಿಯ ಫಿಶಿಂಗನ್ನು ಮಾಡ್ತಾ ಇಲ್ಲ. ಇಲ್ಲಿ ಮಾರುಕಟ್ಟೆಗೆ ಕೂಡ ಇದರಿಂದ ಯಾವುದೇ ರೀತಿ ಹೊಸ ಫಿಶ್ಗಳು ಬರ್ತಾ ಇಲ್ಲ. ಇದರಿಂದ ಫಿಶ್ ಬೆಲೆ ಏರಿಕೆ ಕೂಡ ಆಗ್ತಾ ಇದೆ. ಇಲ್ಲಿ ಇದನ್ನ ಮಾನ್ಸೂನ್ ಫಿಶಿಂಗ್ ಬ್ಯಾನ್ ಅಂತಾನೆ ಕರೀತಾರೆ. ಇದರಿಂದ ಆಗುವ ಅನುಕೂಲಗಳೇನು? ಮೊದಲಿಗೆ ಅನುಕೂಲಗಳನ್ನು ನೋಡೋದಾದ್ರೆ, ಮಾನ್ಸೂನ್ ಮಳೆಯಲ್ಲಿ ಮೀನಿನ ಸಂತಾನೋತ್ಪತ್ತಿ ಹೆಚ್ಚಿರೋದ್ರಿಂದ ಮೀನುಗಳ ಸಂಖ್ಯೆಯಲ್ಲೂ ಕೂಡ ಹೆಚ್ಚುತ್ತೆ. ಹಾಗೂ 2 ತಿಂಗಳ ಕಾಲ ಫಿಶಿಂಗ್ ಮಾಡದೇ ಇರೋದ್ರಿಂದ ಸಮುದ್ರದ ಪರಿಸರವು ಕೂಡ ತುಂಬ ಸುಂದರವಾಗಿರುತ್ತೆ. ಹಾಗೆ ಸಂತಾನೋತ್ಪತ್ತಿ ಕೂಡ ಇದು ಪ್ರಮುಖವಾಗಿ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಮಾನ್ಸೂನ್ ಮಳೆಯಲ್ಲಿ ಮೀನುಗಳು ಕೂಡ ತನ್ನ ಸಂತಾನೋತ್ಪತ್ತಿಯನ್ನು ಜಾಸ್ತಿಗೊಳಿಸೋದ್ರಿಂದ ಮೀನುಗಾರಿಕೆ ಮುಂದಿನ ವರ್ಷಗಳಲ್ಲಿ ಅದರ ಆದಾಯ ಕೂಡ ಜಾಸ್ತಿ ಸಿಗುತ್ತೆ. ಯಾಕಂದರೆ ಮೀನುಗಳನ್ನು ಕೂಡ ಜಾಸ್ತಿ ಸಿಗೋದ್ರಿಂದ ಅವ್ರಿಗೆ ಆದಾಯ ಕೂಡ ಹೆಚ್ಚುತ್ತೆ. ಇದು ಕೂಡ ಒಂದು ಅನುಕೂಲ ಅಂತಲೇ ಹೇಳ್ಬೋದು. ಮತ್ತು ಇದರಿಂದ ಆಗೋ ಅನಾನುಕೂಲಗಳ ಬಗ್ಗೆ ಮಾತಾಡೋಣ. ಯಾವುದೇ ಒಂದು ಅನುಕೂಲ ಇದ್ರೂ ಅನಾನುಕೂಲತೆ ತುಂಬ ಪ್ರಾಮುಖ್ಯವಾಗಿರುತ್ತೆ ಪ್ರತಿ ವಿಚಾರದಲ್ಲೂ ಕೂಡ. ಇದರಿಂದ ಏನೇನೆಲ್ಲ ತೊಂದರೆ ಆಗುತ್ತೆ, ಏನೇನೆಲ್ಲ ಅನಾನುಕೂಲತೆಗಳಿದೆ ಅಂತ ನೋಡಿದ್ರೆ, ತಾತ್ಕಾಲಿಕವಾಗಿ ಮೀನುಗಾರರಿಗೆ ತನ್ನ ಉದ್ಯೋಗ ಇಲ್ಲದಂತಾಗುತ್ತೆ. ಇದರಿಂದ ಆರ್ಥಿಕ ಸಂಕಷ್ಟಗಳು ಕೂಡ ಸಿಗುತ್ತೆ. ಮೀನುಗಾರರಿಗೆ ಅಷ್ಟೇ ಅಲ್ಲದೆ ಇದರಿಂದ ತಗೊಂಡು ಟ್ರಾನ್ಸ್ಪೋರ್ಟ್ ಮಾಡುವಂಥ ಟ್ರಕ್ ಕಾರ್ಮಿಕರಿಗೆ, ಟ್ರಕ್ ಚಾಲಕರಿಗೆ, ಟ್ರಕ್ನ ಓನರ್ಗಳಿಗೂ ಕೂಡ ಇದರಿಂದ ಲಾಸ್ ಆಗ್ತದೆ. ಅದಾದ ನಂತರ ಮೀನಿನ ಬೆಲೆಯಲ್ಲಿ ಏರಿಕೆ ಆಗುತ್ತೆ. ಈ ನಗರ ಭಾಗಗಳಲ್ಲಿ ಬೇರೆ ಭಾಗಗಳಲ್ಲಿ ಮೀನುಗಳನ್ನು ಪರ್ಚೇಸ್ ಮಾಡ್ತಾ ಇರ್ತಾರಲ್ಲ, ಅವ್ರಿಗೂ ಕೂಡ ಈ ಬೆಲೆಯ ಎಫೆಕ್ಟ್ ಅವ್ರಿಗೂ ಕೂಡ ತಟ್ಟುತ್ತೆ. ಹಾಗೆ ಇಲ್ಲಿ ಐಸ್ ಫ್ಯಾಕ್ಟ್ರಿ ಆಗಿರ್ಬೋದು, ಮತ್ತು ಟ್ರಕ್ಗಳು ಮೀನನ್ನು ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಟ್ರಾನ್ಸ್ಪೋರ್ಟ್ ಮಾಡುವಂಥ ಲಾರಿಗಳು, ಇವರೆಲ್ಲರಿಗೂ ಕೂಡ ಇದರಿಂದ ಲಾಸ್ ಆಗುವಂಥದ್ದು ಜಾಸ್ತಿ ಆಗಿರುತ್ತೆ. ಮಂಗಳೂರು ಬಂದರಿನಿಂದ ಚೆನ್ನೈ, ಕೊಚ್ಚಿ, ಕೇರಳ, ಹೈದರಾಬಾದ್ ಅಂತ ಮುಂತಾದ ನಗರಗಳಿಗೆ ಮೀನುಗಳನ್ನು ಸಾಗಿಸ್ತಾ ಇದ್ದಂಥ ಲಾರಿಗಳು ಕೂಡ ಇಂದು ಕೆಲಸವಿಲ್ಲದೆ ಸುಮ್ಮನೆ ನಿಲ್ಲುವಂತಾಗಿದೆ. ಇದರಿಂದ ಅನೇಕ ಚಾಲಕರಿಗೂ ಕೂಡ ಕೆಲಸವಿಲ್ಲದಂತಾಗಿದೆ. ಒಂದೆಡೆ ಮೀನುಗಾರರ ಆದಾಯಕ್ಕೆ ಹೊಡೆತ ಬಿದ್ದರೂ ಸಮುದ್ರದ ಸಂಪತ್ತನ್ನು ಉಳಿಸಲು ಈ ಕ್ರಮ ಅತ್ಯಗತ್ಯವಾಗಿದೆ. ಇಂದಿನ ತ್ಯಾಗವೇ ನಾಳಿನ ಮೀನುಗಾರಿಕೆಗೆ ಉತ್ತಮ ಅಡಿಪಾಯ ಅಂತಲೇ ಹೇಳ್ಬೋದು.